ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿರುದ್ಧ ಜಗತ್. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎವ್ರಿ RCB ಮ್ಯಾಚ್ನ ಪ್ರಿವ್ಯೂ ಆ್ಯಂಡ್ ರಿವ್ಯೂಸ್ಗೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನಿಜಗಲ್ ಅನಿರುದ್ಧ 8ನ ಫಾಲೋ ಮಾಡ್ಕೊಳ್ಳಿ ಫಾರ್ ಎವ್ರಿ ಕ್ರಿಕೆಟಿಂಗ್ ಅಪ್ಡೇಟ್ ದಟ್ ಯು ನೀಡ್. ಥರ್ಡ್ ಪೊಸಿಷನ್ ಆಫ್ ದ ಪಾಯಿಂಟ್ಸ್ ಟೇಬಲಲ್ಲಿ ಪ್ಲೇಸ್ ಆಗಿರುವಂತಹ RCB ಸೆಕೆಂಡ್ ಪೊಸಿಷನಲ್ಲಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ನ ಫೇಸ್ ಮಾಡ್ತಾರೆ. ಡೆಲ್ಲಿನಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ, 40 ಡಿಗ್ರೀಸ್ ಹತ್ತಿರ ಸ್ಟ್ರೈಕ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವೆದರ್ ಪ್ರಿಡಿಕ್ಷನಲ್ಲಿ. ಸೊ ಮಧ್ಯಾಹ್ನ ಮ್ಯಾಚಿಂದು ಆಗಿರಲ್ಲ, RCB ರಾತ್ರಿ ಮ್ಯಾಚೇ ಇರುತ್ತೆ. ಬಟ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡ್ಯೂ ಫ್ಯಾಕ್ಟರ್ ಅನ್ನೋದು 100% ಬಂದೇ ಬರುತ್ತೆ. ಜಾಸ್ತಿ ಬಿಸಿಲಿರೋದ್ರಿಂದ ಫಸ್ಟ್ ಇನ್ನಿಂಗ್ಸಲ್ಲೂ ಡ್ಯೂ ಫ್ಯಾಕ್ಟರ್ ಆ್ಯಕ್ಟ್ ಆಗ್ಬೋದು. ಬಟ್ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ RCB ಚೇಸ್ ಮಾಡೋದು ಬಹಳನೇ ಒಳ್ಳೆಯದಾಗುತ್ತೆ. ಆ್ಯಂಡ್ ಡೆಲ್ಲಿಯಲ್ಲಿರುವಂತಹ ಸ್ಟೇಡಿಯಮಲ್ಲಿ ಕೂಡ ಬ್ಯಾಟಿಂಗ್ಗೆ ಸಪೋರ್ಟ್ ಮಾಡುವಂತಹ ಚೇಸಿಂಗ್ ಹೆಲ್ಪ್ ಮಾಡುವಂತಹ ಒಂದು ವಿಕೆಟ್ ಆಗಿರೋದ್ರಿಂದ RCB ಟಾಸ್ ಗೆದ್ದು ಚೇಸಿಂಗ್ ಮಾಡಬೇಕಾಗುತ್ತೆ ಈ ಮ್ಯಾಚ್ನಲ್ಲಿ ಕೂಡ. ಆ್ಯಂಡ್ RCBದು ಅವೇ ರೆಕಾರ್ಡ್ ಅಂತೂ ನಮ್ಗೆ ಗೊತ್ತೇ ಇದೆ, 100% ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆ್ಯಂಡ್ ಈ ಮ್ಯಾಚ್ ಕೂಡ 100% ಮೇಂಟೈನ್ ಮಾಡಿದರೆ ಒಂದು ಪರ್ಫೆಕ್ಟ್ ರಿವೆಂಜ್ ಆಗುತ್ತೆ. ಡೆಲ್ಲಿ ಬಂದು RCBನ ಬೆಂಗಳೂರಲ್ಲಿ ಬೀಟ್ ಮಾಡಿದ್ರು, ಇವಾಗ ಬೆಂಗಳೂರು ಹೋಗಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ನ ಡೆಲ್ಲಿಯಲ್ಲಿ ಬೀಟ್ ಮಾಡಿದರೆ ಇಟ್ ವಿಲ್ ಬಿ ಅ ಪರ್ಫೆಕ್ಟ್ ರಿವೆಂಜ್ ಮೂಮೆಂಟ್. ಆಲ್ರೆಡಿ ಅದನ್ನ ಮಾಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ RCB. ಸೊ ಇನ್ನು KL ರಾಹುಲ್ ಅವರ ಸೆಲೆಬ್ರೇಷನ್ಗೆ ಬಂದರೆ, ಬೆಂಗಳೂರಿಗೆ ಬಂದಾಗ KL ರಾಹುಲ್ ಸಿಂಗಲ್ ಹ್ಯಾಂಡೆಡ್ ಆಗಿ RCB ಕೈಯಿಂದ ಮ್ಯಾಚ್ ತೊಗೊಂಡು ಅವರೇ ಗೆಲ್ಸ್ಕೊಟ್ಟಿದ್ದು ನಮ್ಗೆ ಅದೆಲ್ಲ ನೆನಪಿದೆ. ಆವಾಗ ಅವರ ಫೇವ್ರೇಟ್ ಮೂವಿ ಕಾಂತಾರ ಅಂತ ಹೇಳ್ಬಿಟ್ಟು ಕಾಂತಾರ ಥರ ಒಂದು ಕ್ಯಾಂಡಿಡ್ ಆಗಿ ಅವರು ಸೆಲೆಬ್ರೇಷನ್ ಮಾಡಿದರು. ಒನ್ ಆಫ್ ದ ಫೈನೆಸ್ಟ್ ಸೆಲೆಬ್ರೇಷನ್ಸ್, ಏಕೆಂದರೆ ಈ ಗ್ರೌಂಡ್ ನಂದು, ಇದು ನನ್ನ ಅಖಾಡ ಅಂತ ತೋರಿಸಿದಂತಹ ಒಂದು ಸೆಲೆಬ್ರೇಷನ್. ಸೊ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಿರುವಂತಹ RCB ಫ್ಯಾನ್ಸ್ ಆಗಿರ್ಬೋದು, ಆ್ಯಂಡ್ ಸಾಕಷ್ಟು RCB ಫ್ಯಾನ್ಸ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರೇನಾದರೂ ಡೆಲ್ಲಿಗೆ ಹೋದಾಗ ಇದೇ ಥರ ಒಂದು ಸೆಲೆಬ್ರೇಷನ್ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಉಳಿದಿದೆ. ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಆ ರೀತಿಯ ಸೆಲೆಬ್ರೇಷನ್ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ KL ರಾಹುಲ್ ಅವರು ಹಿ ವಾಸ್ ಡೆಸ್ಪರೇಟ್ಲಿ ಸೇಯಿಂಗ್ ದಟ್ ನಾನು RCBಲಿ ಇರಬೇಕಾಗಿತ್ತು ಅನ್ನುವಂತಹ ಒಂದು ಆಸೆನ ವ್ಯಕ್ತ ಕೂಡ ಪಡಿಸಿದ್ರು ಅವರು ಆಪ್ಷನ್ಗೆ ಮುಂಚೆ. ಆದ್ರೂ RCB ಮ್ಯಾನೇಜ್ಮೆಂಟ್ ಪಿಕ್ ಮಾಡದೇ ಇದ್ದಾಗ KL ರಾಹುಲ್ ಅವ್ರಿಗೆ ಬೇಜಾರಾಗಿತ್ತು. ಆ್ಯಂಡ್ ಅದೇ KL ರಾಹುಲ್ ಬೆಂಗಳೂರಿಗೆ ಬಂದು ಅದೇ RCB ಟೀಮ್ನ ಬೀಟ್ ಮಾಡಿದಾಗ ಅವ್ರಿಗಾಗಿರುವಂತಹ ಸ್ಪೆಷಲ್ ಮೂಮೆಂಟ್ನ ಅವರು ಹೇಳ್ಕೊಂಡ್ರು, ಇದು ನನ್ನ ಗ್ರೌಂಡು, ನಾನು ಈ ಟೀಮ್ನಲ್ಲಿ ಇದ್ದಿದ್ರು ಕೂಡ ಇದೇ ಥರ ಆಡಿ ಪ್ರೂವ್ ಮಾಡ್ಕೊಳ್ತಿದ್ದೆ ನನ್ನ ಅಂತ ತೋರಿಸಿದಂತಹ ಸೆಲೆಬ್ರೇಷನ್ ಅದು. ಸೊ ವಿರಾಟ್ ಕೊಹ್ಲಿ ಅವರು ಡೆಲ್ಲಿಗೆ ಹೋದಾಗ ಆ ರೀತಿಯ ಸೆಲೆಬ್ರೇಷನ್ ಮಾಡೋ ಅಗತ್ಯ ಬರಲ್ಲ ನನ್ನ ಪ್ರಕಾರ. ಅದು ರಿವೆಂಜ್ನ ಒಂದು ಫ್ರೇಮ್ ವರ್ಕ್ಗೆ ಅದು ಬರಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರು ಕೂಡ ಗೊತ್ತಿರುತ್ತೆ ದಟ್ KL ರಾಹುಲ್ ವಾಸ್ ಡೆಸ್ಪರೇಟ್, ಅದಕ್ಕಾಗಿ ಈ ಸೆಲೆಬ್ರೇಷನ್ ಬಂದಿತ್ತು ಅಂತ. ಸೊ ಐ ಡೋಂಟ್ ಥಿಂಕ್ ವಿರಾಟ್ ಕೊಹ್ಲಿ ವಿಲ್ ಸೆಲೆಬ್ರೇಟ್ ಇನ್ ದ್ಯಾಟ್ ವೇ. ಬಟ್ 100% ಸೆಲೆಬ್ರೇಷನ್ ಇರುತ್ತೆ, 100% ಅಗ್ರೆಸಿವ್ ಆಗಿ ಆಡ್ತಾರೆ. ಯಾಕಂದರೆ ಆಲ್ರೆಡಿ ಹೋಮ್ ಗ್ರೌಂಡಲ್ಲಿ ಸೋಲಿಸಿರೋದ್ರಿಂದ ಅವೇಗೆ ಹೋಗಿ ಸೋಲಿಸಬೇಕು ಅನ್ನುವಂತಹ ಒಂದು ಏಮ್ ಇರುತ್ತೆ. ಆ್ಯಂಡ್ ಇಡೀ RCB ಟೀಮು ಅಗ್ರೆಸಿವ್ ಆಗಿ ಆಡ್ತಾರೆ ಟು ಡಿಫೀಟ್ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ ಡೆಲ್ಲಿ. ಅದೂ ಸೆಕೆಂಡ್ ಪೊಸಿಷನಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಇರುವಂತಹ ಟೀಮು ಡೆಲ್ಲಿ ಕ್ಯಾಪಿಟಲ್ಸು. ಈ ಸೀಸನಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯಾಲೆನ್ಸ್ ಸೈಡ್ಸ್ ಅಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರುತ್ತೆ. ಸೊ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 2 ವರ್ಸಸ್ ನಂಬರ್ 3ಯ ಒಂದು ಕ್ಲಾಶ್ ಆಗಿರುತ್ತೆ ಇದು. ಸೊ ಪ್ಲೇ ಆಫ್ಸ್ನಲ್ಲಿ ಟಾಪ್ 2 ಡಿಸೈಡ್ ಮಾಡೋದ್ರಲ್ಲಿ ಒನ್ ಆಫ್ ದ ಕ್ರೂಷಿಯಲ್ ಮ್ಯಾಚಸ್ಸು. ಆ್ಯಂಡ್ ಪ್ಲೇ ಆಫ್ಸ್ಗೆ ಆಲ್ಮೋಸ್ಟ್ ಕ್ವಾಲಿಫೈ ಆಗೇ ಆಗ್ತಾರೆ ಅನ್ನುವಂತಹ ಗ್ಯಾರಂಟಿ ಇಟ್ಕೊಂಡಿರುವಂತಹ ಟೀಮ್ಗಳಲ್ಲಿ 3 ಟೀಮ್ಗಳಲ್ಲಿ 2 ಟೀಮ್ ಅಂತಂದರೆ ಅದು ಡೆಲ್ಲಿ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಹಂತದಲ್ಲಿ ಇನ್ನೂ ಚೆನ್ನಾಗಿ ಆಡಿ ನಾಕೌಟ್ಸ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಆ್ಯಂಡ್ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವಂತಹ ಈ ಸಮಯದಲ್ಲಿ ಇನ್ನೂ ಬೆಟರ್ ಕ್ರಿಕೆಟ್ ಆಡಿ ಪ್ಲೇ ಆಫ್ಸ್ಗೆ ಹೋಗ್ತೀವಿ ಅನ್ನೋದನ್ನು ಪಾಯಿಂಟ್ನ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇನ್ನೂ ಯಾವ ಟೀಮ್ ಕೂಡ ಕ್ವಾಲಿಫೈ ಆಗಿಲ್ಲ. ಬಟ್ ಟಾಪ್ 4ಅಲ್ಲಿ ಇರೋದು ಅಂತಂದರೆ ಸದ್ಯಕ್ಕೆ ನಿನ್ನೆ ಪಂಜಾಬ್ ಕಿಂಗ್ಸ್ ಮ್ಯಾಚ್ ವೈಟ್ ವಾಶ್ ಆಗಿ 1 ಪಾಯಿಂಟ್ KKR ಮತ್ತು ಪಂಜಾಬ್ಗೆ ಬಂದಾಗ ಪಂಜಾಬ್ ನಂಬರ್ 4ಗೆ ಬಂದರು 11 ಪಾಯಿಂಟ್ಸ್ ಒಂದಿಗೆ. ಮುಂಬೈ ಇಂಡಿಯನ್ಸ್ 10 ಪಾಯಿಂಟ್ಸ್ ಇಟ್ಕೊಂಡು ನಂಬರ್ 5ಗೆ ಹೋಗಿದ್ದಾರೆ. ಸೊ ಫಸ್ಟಲ್ಲಿರೋದು ಗುಜರಾತ್ ಟೈಟನ್ಸ್, ಸೆಕೆಂಡ್ ಡೆಲ್ಲಿ ಕ್ಯಾಪಿಟಲ್ಸ್, 3 RCB ಆ್ಯಂಡ್ 4 ಪಂಜಾಬ್ ಕಿಂಗ್ಸ್. ಸೊ 2 ವರ್ಸಸ್ 3 ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಟೀಮ್ನ ಬೀಟ್ ಮಾಡಬೇಕಂತಂದರೆ ಫಾರ್ಮಲ್ಲಿರುವಂತಹ ಪ್ಲೇಯರ್ಸ್ ಬೇಕಾಗಿರುತ್ತೆ. ಆ್ಯಂಡ್ KL ರಾಹುಲ್ ಆ್ಯಂಡ್ ಕರುಣ್ ನಾಯರ್ ವಿಲ್ ಬಿ ರೆಡಿ ಆಲ್ ಸೆಟ್ ಟು ಫೇಸ್ RCB ಇನ್ ದೇರ್ ಟೆರಿಟರಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ದಿಸರ ಸ್ಪೆಷಾಲಿಟಿ ಏನಂತಂದರೆ ಮ್ಯಾನೇಜ್ಮೆಂಟಿಗೆ ಕ್ರೆಡಿಟ್ ಕೊಟ್ಟು ನಾವು ಈ ಒಂದು ವಿಷಯ ಮಾತಾಡಬೇಕು. ಆಲ್ ಬೇಸಸ್ ಕವರ್ಡ್ ಅಂತ ಏನು ಕರೀತಾರೆ, ಅದು ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ದು ಸ್ಪೆಷಾಲಿಟಿ ಆಗಿರುತ್ತೆ ಸಲ. ಅಫ್ಕೋರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಟೈಟನ್ಸ್ ಹತ್ರ ಕೂಡ ಅದಿದೆ. ಬಟ್ ಆ ಫ್ರಾಂಚೈಸಿಗಳು ಮುಂಚೆ ಕೂಡ ಮಾಡಿದ್ದಾರೆ, ಬ್ಯಾಲೆನ್ಸ್ ಸ್ಕ್ವಾಡ್ ರೆಡಿ ಮಾಡಿದ್ದಾರೆ. ಬಟ್ RCB ನಾವು ಕ್ಲೋಸಾಗಿ ಅಬ್ಸರ್ವ್ ಮಾಡಿರೋಂಗೆ ಈ ಸಲ ವೆರಿ ಬ್ಯಾಲೆನ್ಸ್ ಸ್ಕ್ವಾಡ್ ಇದೆ, ವಿಚ್ ಇಸ್ ವೆರಿ ಕೇಪಬಲ್ ಆಫ್ ಡೂಯಿಂಗ್ ಗುಡ್ ಥಿಂಗ್ಸ್. ಆ್ಯಂಡ್ ಇವತ್ತು ಅದು ಟೆಸ್ಟಿಗೆ ಬರುತ್ತೆ. ಯಾಕಂದರೆ ಇನ್ನೊಂದು ಫಾರ್ಮಲ್ಲಿರುವಂತಹ ಒನ್ ಆಫ್ ದ ಬೆಸ್ಟ್ ಬ್ಯಾಲೆನ್ಸ್ ಸೈಡ್ಸ್ ಅಗೇನ್ಸ್ಟ್ ಆಡ್ತಿರೋದ್ರಿಂದ ಡೆಲ್ಲಿ ಮೇಲೆ RCBಯ ಈ ಒಂದು ಲೈನಪ್ ಟೆಸ್ಟಿಗೆ ಬಿದ್ದೇ ಬೀಳುತ್ತೆ. ಟಾಪ್ ಆರ್ಡರ್ ಆಗಿರ್ಬೋದು, ಮಿಡಲ್ ಆರ್ಡರ್ ಆಗಿರ್ಬೋದು, ಫಿನಿಶಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಪವರ್ ಪ್ಲೇ ಬೌಲಿಂಗ್ ಆಗಿರ್ಬೋದು, ಆ್ಯಂಡ್ ಡೆತ್ ಬೌಲಿಂಗ್ ಆಗಿರ್ಬೋದು, ಆ್ಯಂಡ್ ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ ಆಗಿರ್ಬೋದು, ಇದನ್ನೆಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಟ್ಯಾಕಲ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಬಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿತ್ ಒನ್ ಆಫ್ ದ ಬೆಸ್ಟ್ ರಿಸೋರ್ಸಸ್ ಟು ಡೂ ಆಲ್ ದಿಸ್ ಕೂಡ ರೆಡಿಯಾಗಿರ್ತಾರೆ ಟು ಫೇಸ್ ಡೆಲ್ಲಿ ಕ್ಯಾಪಿಟಲ್ಸ್. ಆ್ಯಂಡ್ ಪ್ರಾಬಬ್ಲಿ
ಹೋಪ್ಫುಲಿ ಡಿಫೀಟ್ ಡೆಲ್ಲಿ ಇನ್ ವಿರಾಟ್ ಕೊಹ್ಲಿಸ್ ಹೋಮ್ ಗ್ರೌಂಡ್ ಇನ್ ಡೆಲ್ಲಿ. ಸೊ ಇವತ್ತು 7:30 ಏಪ್ರಿಲ್ 27 7:30 ರಾತ್ರಿ 3:30 ಒಂದು ಮ್ಯಾಚ್ ಇದೆ. ಬಟ್ 7:30 ಸೆಕೆಂಡ್ ಮ್ಯಾಚ್ ಆಗಿರುತ್ತೆ ಇವತ್ತು. RCB ಮ್ಯಾಚ್ ಅದು 46th ಮ್ಯಾಚ್ ಆಫ್ ಟಾಟಾ IPL 2025 ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅವೇ ರೆಕಾರ್ಡ್ 100% ಇರಲಿ ಅಂತ ಹೋಪ್ ಮಾಡೋಣ.